ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮೇಲೆ ಆರೋಪಗಳು ಸುಳ್ಳು ದಾಖಲೆ. ಡಿಎಸ್ಎಸ್ ಸಂಚಾಲಕ ಕಡ್ಡಿಲು ವೆಂಕಟರಮಣ ಸ್ಪಷ್ಟನೆ. ಇತ್ತೀಚೆಗೆ ಸಂದೇಶ್ ಎನ್ನುವವರು ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮೇಲೆ ಸುಳ್ಳು ಆರೋಪದ ಅಡಿಯಲ್ಲಿ ಗುಡಿಬಂಡೆ ತಾಲೂಕಿನ ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಭೂಮಿಗಳನ್ನು ಕಬಳಿಸಿದ್ದಾರೆ ಎನ್ನುವುದು ಸತ್ಯಕ್ಕೆ ದೂರವಾದ ಮಾತಾಗಿದೆ ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಕಟರಮಣ ಆಕ್ಷೇಪ ವ್ಯಕ್ತಪಡಿಸಿದರು. ಅವರು ಚೇಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಸಕ ಸುಬ್ಬಾರೆಡ್ಡಿ ಅವರು 3 ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದು, ಇಂದು ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಪಟ್ಟಿಯಲ್ಲಿ ಹ್ಯಾಟ್ರಿಕ್ ಶಾಸಕರ ಹೆಸರು ಸಚಿವ ಸ್ಥಾನದ ರೇಸ್ನಲ್ಲಿರುವ ಕಾರಣದಿಂದ ವಿರೋಧ ಪಕ್ಷಗಳು ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಬಾರದೆಂಬ ಉದ್ದೇಶದಿಂದ ಕ್ಷೇತ್ರದಲ್ಲಿ ದಿನಕ್ಕೊಂದು ಶಾಸಕರ ಮೇಲೆ ಇಲ್ಲಸಲ್ಲದ ಗಂಭೀರ ಆರೋಪಗಳು ಮಾಡುತ್ತಿದ್ದಾರೆ. ದಲಿತರ ಪರವಾಗಿ ಮಾತನಾಡುವ ಸಂತೋಷ್ ಅವರು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಹೋರಾಟಗಳು ಮಾಡಲಿ, ಸಂತೋಷ್ ದಲಿತ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಲಿ, ಅವರ ಕಷ್ಟ ಸುಖವನ್ನು ನೋಡಲಿ, ಅದು ಬಿಟ್ಟು ಶಾಸಕರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಬಾರದು, ನಿಜಾಂಶ ತಿಳಿಸಬೇಕು. ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ನಾವು ನಮ್ಮ ಜೊತೆಗೆ ಪೂಜಪ್ಪ, ಬಿ.ವಿ. ವೆಂಕಟರಮಣ, ಕಿರಣ್ ಸೇರಿದಂತೆ ಹಲವು ಹಿರಿಯ ದಲಿತ ಮುಖಂಡರು, ನಾಯಕರು ದಲಿತ ಪರವಾಗಿ ಅನೇಕ ಹೋರಾಟಗಳು ಮಾಡಿದ್ದೇವೆ. ಶಾಸಕರ ಮೇಲೆ ಯಾವುದೇ ಆರೋಪಗಳು ಬಂದಿಲ್ಲ. ನಮ್ಮ ದಲಿತ ಹೋರಾಟಗಳಿಗೆ ಎಲ್ಲದಕ್ಕೂ ಶಾಸಕರು ದಲಿತರ ಜೊತೆ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯಕ್ತಿ ಅವರು. ಯಾವುದೇ ರೀತಿ ದಲಿತ ಜಮೀನುಗಳನ್ನು ವಶಪಡಿಸಿಕೊಂಡಿಲ್ಲ. ಶಾಸಕರ ಸಂಪೂರ್ಣ ಮಾಹಿತಿ ತಿಳಿದಿರುವ ನಾವು ಕ್ಷೇತ್ರದಲ್ಲಿ ಯಾರೇ ಅನ್ಯಾಯ ಮಾಡಲಿ ನಾವು ಅವರ ಮೇಲೆ ಹೋರಾಟಗಳು ಮಾಡುತ್ತೇವೆ. ಇದುವರೆಗೂ ಶಾಸಕರ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಕಾಣಿಸಿಕೊಂಡಿಲ್ಲ. ನಮ್ಮ ಗಮನಕ್ಕೂ ಯಾವುದೇ ಅನ್ಯಾಯ ಕಂಡು ಬಂದಿಲ್ಲ. ಶಾಸಕ ಸುಬ್ಬಾರೆಡ್ಡಿ ಅವರು ಯಾವುದೇ ಸರ್ವಾಧಿಕಾರಿ ಧೋರಣೆಯನ್ನು ಮಾಡುತ್ತಿಲ್ಲ. ಯಾವುದೇ ಸಂಘಟನೆಗಳಿಗೆ ಬೆದರಿಕೆ ಹಾಕಿರುವುದಿಲ್ಲ. ಕ್ಷೇತ್ರದಲ್ಲಿ ಯಾರಿಗೂ ಕಿರುಕುಳ ನೀಡುವಂತಹ ವ್ಯಕ್ತಿ ಅಲ್ಲ. ಕ್ಷೇತ್ರದ ಜನತೆಯಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದಾರೆ. ಆದ್ದರಿಂದಲೇ ಅವರನ್ನು ಜನತೆ 3 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಇಂಥ ಆರೋಪಗಳು ಮಾಡುವುದನ್ನು ಬಿಟ್ಟು ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದು ಅಂಬೇಡ್ಕರ್ ಸಂವಿಧಾನದ ಒಳ್ಳೆಯ ಹೋರಾಟಗಳಿಗೆ ಸಂಘಟನೆಗಳಿಗೆ ಕೈಜೋಡಿಸಿ, ಅದು ನಿಮಗೆ ಒಳ್ಳೆಯದು ಎಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಚಂದ್ರು, ಮಂಜುನಾಥ್, ಶ್ರೀನಾಥ್, ಹರೀಶ್, ವೆಂಕಟರಮಣಪ್ಪ, ರಾಜು, ಅಂಜಿ, ವೆಂಕಟೇಶ್, ಗಣೇಶ್ ಮುಂತಾದವರು ಉಪಸ್ಥಿತರಿದ್ದರು. ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಡ್ಡಿಲು ಮಾತಾಡ್ತಾ ಇದ್ದೀನಿ. ಏನು ಮೊನ್ನೆ ಗುಡ್ಬಾಣೆ ತಾಲೂಕು ಸೋಮನಾಪುರ ಜಮೀನು ವಿಚಾರದಲ್ಲಿ ಸಂದೇಶ ಮಾತಾಡೋದು ಸರಿ ಇಲ್ಲ. ಯಾಕಂದರೆ ಶಾಸಕರೇನಾದರೂ ತಪ್ಪು ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ. ಏನು ಎಸ್ಸಿಗಳ ಜಮೀನನ್ನು ಕಬಳಿಕೆ ಮಾಡಿದಂಥ ಅವರ ಆರೋಪ. ಹೆಂಗೆ ಕಬಳಿಕೆ ಮಾಡಿದ್ದಾರೆ? ಅವರು 3 ಜನ ಅವರು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ 3 ಜನ ಮಾಹಿತಿ ಕೊಟ್ಟಿದ್ದಾರೆ. ಯಾರಿಗೆ? ನಮ್ಮ ಶಾಸಕರಿಗೆ. ಅವರೂ ದುಡ್ಡು ತೊಗೊಂಡಿದ್ದಾರೆ, ಇವರೂ ದುಡ್ಡು ತೊಗೊಂಡಿದ್ದಾರೆ, ಎಲ್ಲ ದುಡ್ಡು ತೊಗೊಂಡಿದ್ದಾರೆ. ಆದರೆ MLA ಕೆಟ್ಟ ಹೆಸರು ಬರಬೇಕಂತ ಉದ್ದೇಶದಿಂದ ಈ ಕೆಲಸಗಳೆಲ್ಲ ಮಾಡಿರ್ತದೆ. ಆದರೆ ಸಂದೇಶ ಒಂದು ಮಾತಾಡಿದ್ದಾರೆ, ಏನು ಅವರ ಒಪ್ಪಂದ ಸರ್ಕಾರ, ಅದು ತಪ್ಪು ತಾನೆ. ಅವರೊಬ್ಬರು ಶಾಸಕರು. ಆದರೆ ನೀವು ಯಥಾತಥವಾ ಮಾತಾಡೋದು ಸರಿ ಇಲ್ಲ. ಹೋರಾಟ ಮಾಡಿ, ರಾಜ್ಯ ಸರ್ಕಾರ ಮೇಲೆ ನೀವು ಹೋರಾಟ ಮಾಡಿ, ಕೇಂದ್ರ ಸರ್ಕಾರದ ಮೇಲೆ ಅವರು ಹೋರಾಟ ಮಾಡಿ, ನಿಮ್ಮ ಸಮಸ್ಯೆಗಳು ಏನಾಗಿದ್ದರೆ ಬಗೆಹರಿಸ್ಕೊಳ್ಳಿ. ನೀವು ಕೂಡ ಒಳ್ಳೆ ಹೆಸರು ತನ್ನಿ. ಯುವಕರು ನೀವು ಡಬಲ್ ಡಿಗ್ರಿ ಮಾಡಿದಾರ, ಸಂವಿಧಾನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರ ಅಂತ ನಮಗೂ ಗೊತ್ತು. ಆದರೆ ಬಾಗೇಪಲ್ಲಿಯಲ್ಲಿ ಹಿರಿಯ ನಾಯಕರು ನಾವು ಹೋರಾಟಗಾರರಿದ್ದೀವಿ. ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಏನು ಗುಡಿಬಂಡೆಯಲ್ಲಿ ಎಸ್ಟಿಗಳ ಜಮೀನು ಕಬಳಿಕೆ ಎಸ್.ಎನ್. ಸುಬ್ಬಾರೆಡ್ಡಿ ಮಾಡಿದ್ದಾರೆ ಅಂತ ನಮ್ಗೆ ದಯವಿಟ್ಟು ನಾವು ಯಾವತ್ತು ಕೂಡ 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾವತ್ತು ಕೂಡ ಹೋರಾಟದಲ್ಲಿ ಹಿಂದೇಟು ಹಾಕುವುದೇ ಇಲ್ಲ. ನಮ್ಮ ಶಾಸಕರು ಏನಾದರೂ ತಪ್ಪಿದೆ ನಾವು ಕೂಡ ಅದನ್ನು ಕಳಿಸ್ತೀವಿ. ನಾವು ಯಾರು ಕೂಡ ಶಾಸಕರು ಈ ಥರ ಮಾಡಿದ್ದಾರೆ ಅಂತ. ಆದರೆ ಅಂಥ ಬುದ್ಧಿ ಅವ್ರಿಗೆ ಇಲ್ಲ. ಎಸ್ಸಿಗಳ ಜಮೀನು ಕಬಳಿಕೆ ಮಾಡೋ ಅಂಥ ಬುದ್ಧಿ ಇಲ್ಲ. ಯಾವುದೋ ಕೊಟ್ಟಿದ್ದಾರೆ, ಅವ್ರು ತೊಗೊಂಡಿದ್ದಾರೆ. ಅವರೇನು ಇವ್ರು ಯಾಕೆ ಕೊಡಬೇಕು? ಯಾಕೆ ದುಡ್ಡು ತೊಗೋಬೇಕು? ಎಲ್ಲರೂ ಬೆಂಗಳೂರಿಗೆ ಹೋಗಿ ಯಾಕೆ ದುಡ್ಡು ತೊಗೋಬೇಕು? ಇವರು ತೊಗೊಂಡಿರೋರನ್ನ ಮತ್ತೆ ಅವರನ್ನ ಸುಮ್ಮನೆ ಅವಮಾನ ಮಾಡಬೇಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನೀವು ಸರಿಯಾಗಿ ಮಾಹಿತಿ ಕಲೆಕ್ಟ್ ಮಾಡಿ ಸಂದೇಶ ಅವರೇ. ದಯವಿಟ್ಟು ಇನ್ನು ಮೇಲೆ ಏನಾದರೂ ಇದ್ದರೆ ನೀವು ಸರಿಯಾದ ರೀತಿಯಲ್ಲಿ ಹೋಗಿ. ನಾನೇನು ಬೇಡ ಅನ್ನಲ್ಲ. ದಯವಿಟ್ಟು ಈ ಭಾಗದಲ್ಲಿ ಬಂದಾಗ, ಯಾಕಂದರೆ ನಾವೆಲ್ಲ ಅಣ್ಣ ತಮ್ಮದರಾಗಿದ್ದೀವಿ. ಯಾರು ಕೂಡ ಒಬ್ಬರಿಗೊಬ್ಬರು ವಿಶ್ವಾಸದಿಂದೇವಿ, ಪ್ರೀತಿ ವಿಶ್ವಾಸದಿಂದೇವೆ. ಯಾರೋ ಒಬ್ಬರು ಬಂದಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಅದಂತೂ ಸುಳ್ಳು. ಅವರೆಲ್ಲರೂ ದುಡ್ಡು ಆಗಿರ್ಬೋದು, ಬಿ ವೆಂಕಟರಮಣ ಆಗಿರ್ಬೋದು, ಬರಮಣ್ಣ ನರಸಿಂಹ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಎಲ್ಲ ಹೋರಾಟಗಾರರು ಇದ್ದೇವೆ. ಎಲ್ಲ ಇಡೀ 3 ತಾಲೂಕುಗಳಲ್ಲಿ ಕೂಡ ನಮ್ಮ ದಲಿತ ಮುಖಂಡರೆಲ್ಲ ಎಸ್.ಎನ್. ಸುಬ್ಬಾರೆಡ್ಡಿ ಜೊತೆಯಲ್ಲಿದ್ದಾರೆ. ಆದರೆ
ಅವರಿಗೆ ಪಾಪ ಏನು ಅಂತ ವಿಚಾರನೇ ಗೊತ್ತಿಲ್ಲ, ಅದು ಹೆಂಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಏನು ಗೊತ್ತಿಲ್ಲ. ಆದರೆ MLA ಕೆಟ್ಟ ಹೆಸರು ಕೊಡಬೇಕಂತ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೀವು ಒಂದು ಮಾತಾಡಿದ್ದೀರಾ ಸಂದೇಶ್ ಅವರೇ, ನೀವು ಯುವಕರು, ನಿಮಗೆ ಇನ್ನೂ ಫ್ಯೂಚರ್ ಇದೆ. ಇಲ್ಲಿ ಬಂದು ಏನಾದರೂ ಮಾತಾಡೋದು ಸರಿ ಇಲ್ಲ. ನೀನೇದಕ್ಕೆ ನಿಮ್ಗೇನಾದರೂ ತಪ್ಪಾಗಿ ಅನಿಸಿದ್ರೆ ಮಾಡಿ. ಅವರು ಎಷ್ಟು ಎಕರೆ ತೊಗೊಂಡಿದ್ದಾರೆ, ಹೆಂಗೆ ತೊಗೊಂಡಿದ್ದಾರೆ, ಅಲ್ಲಿ ಎಷ್ಟು ಇನ್ನು ಸರ್ಕಾರ ಜಮೀನು ಎಷ್ಟಿದೆ, ಆ ಸರ್ವೆ ನಂಬರೆಲ್ಲ ನೀವು ಡಾಕ್ಯುಮೆಂಟ್ ತೊಗೊಳ್ಳಿ. ಯಾಕಂದರೆ ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಹತ್ರ ನೀವು ಲಾಯರು 6 ಜನ 7 ಜನ ಇದ್ದಾರೆ ಅಂತ ಗೊತ್ತಾಯಿತು. ಆದರೆ ಡಾಕ್ಯುಮೆಂಟ್ ಅವರೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಬಂದು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಇದೆಲ್ಲ ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ನೀವು ಹೋರಾಟಗಾರರು, ನಾವು ಹೋರಾಟಗಾರರೇ. ಇದು ನಿಮ್ಮನ್ನು ಕಿರ್ಚಿಪಡೋದು ನಮಗೂ ಸರಿ ಇಲ್ಲ. ನಮ್ಮನ್ನು ನೀವೇನು ಮಾತಾಡಿಲ್ಲ. ಆದರೆ ಇನ್ನು ಮೇಲೆ ಈ ಭಾಗಕ್ಕೆ ಬರುವುದನ್ನು ಬಂದರೆ ಅಥವಾ ಮಾತಾಡಬೇಕು. ಶಾಸಕರನ್ನ ನಿಮ್ಮ ಕಾನೂನು ಪ್ರಕಾರ ಏನಂದ್ರೆ ಅದು ಮಾಡಿ. ಏನು ತಹಸೀಲ್ದಾರ್ ಆಗಿರ್ಬೋದು, ಎ ಸಿ ಆಗಿರ್ಬೋದು, ADC ಆಗಿರ್ಬೋದು, DC ಆಗಿರ್ಬೋದು, ಅವರೇನಾದರೂ ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. SP ಗಳ ಮೇಲೆ, DC ಗಳ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ತಪ್ಪೇನಿಲ್ಲ. ಅದು ನಿಮ್ಮ ಹೋರಾಟಕ್ಕೂ ಪ್ರತಿ ಯಾರು ಕೂಡ ಮನುಷ್ಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಕ್ತಿ ಅದು. ಹೋರಾಟ ಮಾಡ್ಬೋದು. ನಾವು ಸುಮ್ಮನೆ ತೊಗೊಂಡಿದ್ದಾರೆ ಅಂತ ನಾವು ವಾದ ಮಾಡ್ತಾ ಇದ್ವಿ. ಅವ್ರು ತೊಗೊಂಡಿದ್ದಾರೆ, ದುಡ್ಡು ಯಾಕೆ ತೊಗೋಬೇಕು? ಇದು ನಿಜ. ನಾವು ಜಿಲ್ಲಾ ಸಂಚಾಲಕರಾಗಿ ನಿಮ್ಮೇನು ಈ ಥರ ಮಾಡ್ತಾ ಇರೋಂಥ ನಿಮ್ಮೇನು ಆರೋಪ ಏನು ನಾನು ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ಭಾಗದಲ್ಲಿ ನಮ್ಮ ಶಾಸಕರಂತೂ ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದು, ಅವರು 3 ಬಾರಿ ಗೆದ್ದಿದ್ದಾರಂತೆ. ಅವರು ಪಾಪ ಬಡವ್ರ ಸೇವೆ ಮಾಡ್ತಾರೆ. ಅವರು 24 ಗಂಟೆ, ರಾತ್ರಿ 2 ಗಂಟೆಗೆ ಹೋಗ್ತಾರೆ ಮನೆಗೆ. ಹಳ್ಳಿಗೆ ಹೋಗಿ ಭೇಟಿ ಮಾಡ್ತಾರೆ. ಜನ ಸಮಸ್ಯೆಗಳನ್ನ ಬಗ್ಗೆ ವಾರಕ್ಕೊಂದ್ಸಲ ಅವರು ನಿಮ್ಮಂತೆ ನೀವು ಜನಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವ್ರು ಕೂಡ ಪ್ರತಿಯೊಂದು ಬುಧವಾರ ಶಾಸಕರು ಮಾಡಲ್ಲ, ಪ್ರತಿಯೊಂದು ಬುಧವಾರ ಇವರು ಕೂಡ ಜನರ ಸಮಸ್ಯೆಗಳನ್ನ ಜನಿಸುವಂಥ ಕಾರ್ಯಕ್ರಮ ಇಟ್ಕೊಂಡು ಜನರ ಸಮಸ್ಯೆ ವಿಶ್ವಾಸದಿಂದ ಇಡೀ 3 ತಾಲೂಕುಗಳಲ್ಲಿ ಕೂಡ ಇವತ್ತು ಮುಖಂಡರೆಲ್ಲ ಅವ್ರ ಜೊತೆಗಿದ್ದಾರೆ ಅಂದರೆ ಅವ್ರ ಗುಣ ಮೆಚ್ಕೋಬೇಕು. ಯಾಕಂದರೆ ಅಂಥ ಅವ್ರ ಮನಸ್ಸಿನಲ್ಲಿ ಏನಾದ್ರು ಇದ್ದರೆ ನಾವು ಕೂಡ ಯಾರು ದಲಿತರು ಅವ್ರ ಜೊತೆಗೆ ಇರಲ್ಲ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತ ಮುಖಂಡರು ಇದ್ದಾರೆ ಅಂದರೆ SN ಸುಬ್ಬಾರೆಡ್ಡಿ ಜೊತೆಯಲ್ಲಿ ಇರೋದು ಈ ತಾಲೂಕಿನಲ್ಲಿ. ಬೇರೆ ತಾಲೂಕಿನೆಲ್ಲ ಸ್ವಲ್ಪ ಹೆಂಗೋ ನಮಗೇನು ಸರಿಯಾಗಿ ಗೊತ್ತಿಲ್ಲ ಆ ವಿಚಾರ. ನಮ್ಮ ಶಾಸಕರಂತೂ ಯಾವತ್ತೂ ಕೂಡ ತಪ್ಪು ಮಾಡೋಕ್ಕೆ ಅವ್ರು ಹೋಗಲ್ಲ. ಇದರಲ್ಲಿ ಎಲ್ಲಿ ತಪ್ಪು ನಡೀತಾ ಇದೆ ಇದು ನೀವು ಖಂಡಿಸಬೇಕು. ಸಂದೇಶ್ ಅವರೇ, ಈ ಭಾಗದ 3 ತಾಲೂಕು ಸಂಬಂಧಪಟ್ಟಂಗೆ 3 ತಾಲೂಕಿನಲ್ಲಿ ದಲಿತ ಮುಖಂಡರಿದ್ದಾರೆ. ನೀವು ನಮಗಾದರೂ ಒಂದು ಮಾತು ಫೋನ್ ಮಾಡಿ ಈ ಥರ ನಿಮ್ಮ ತಾಲೂಕಿನಲ್ಲೇ ನಡೀತಾ ಇದೆ ಏನ ಅಂತ ನೀವು ಆಗಿರ್ಬೋದು. ಆದರೆ ನೀವು ನಮಗೆ ಮಾಹಿತಿ ನೀವು ಕೊಟ್ಟಿಲ್ಲ. ಅವ್ರು ಗುಡ್ಬಂಡೆ ಅವರು ಕೊಟ್ಟಿಲ್ಲ. ಡೈರೆಕ್ಟ್ರಾಗಿ ಅವ್ರ ದುಡ್ಡೆಲ್ಲ ತೊಗೊಂಡಿದ್ದಾರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.